ಸುಮ್ಮನೆ ಹೋಗಿ ನನ್ನ ಸಮಾಧಾನ ಮಾಡೋದಿನ್ ಬೇಡ. ಹೋಗಿ ಅನ್ನಲ್ಲ. ರಿಷಿ, ನೀನಾ? ರಿಷಿ, ನೀನು ಎಷ್ಟು ಅಪ್ಸೆಟ್ ಆಗಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಐ ಜಸ್ಟ್ ಕೇಮ್ ಟು ಸಿ ಯು. ಕೀಪ್ ಕಾಮ್ ರಿಷಿ. ಕಮಲಿ ಮಾಡಿದ್ದು ನಿಜವಾಗ್ಲೂ ತಪ್ಪೆ. ನಿನ್ನ ಫ್ಯಾಮ್ಲಿಗೆ ಎಷ್ಟು ನೋವಾಯಿತು. ತಾರಾ ಆಂಟಿಗಂತೂ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಅದು ಎಲ್ಲರೂ ವೇಟ್ ಅನಿಕಾ, ಈಗ ನೀನು ಏನು ಹೇಳಬೇಕು ಅಂತಿದ್ಯೋ ಅದನ್ನು ಹೇಳ್ದಿರ ಸುಮ್ಮನೆ ಹೊರಟೋದ್ರೆ ಅದೇ ನೀನು ನನಗೆ ಮಾಡೋ ಹೆಲ್ಪ್. ಏನು ರಿಷಿ, ನೀನು ಹೀಗೆ ಮಾತಾಡೋದು? ಪ್ಲೀಸ್ ಅನಿಕಾ, ಇಲ್ಲಿಂದ ಹೊರಟೋಗು. ಓಕೆ ರಿಷಿ, ನಿನ್ನ ಫ್ರೆಂಡ್ ಆಗಿ ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ಐ ಅಂಡರ್ಸ್ಟ್ಯಾಂಡ್ ಯು ನೀಡ್ ಸಮ್ ಟೈಮ್ ಅಲೋನ್ ಅಲ್ವಾ? ಬಟ್ ರಿಮೆಂಬರ್ ರಿಷಿ, ಐ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು, ಆಲ್ವೇಸ್. ಕಮಲಿ, ನೀನು ಯಾವಾಗ ಬಂದೆ? ನಾನು ಋಷಿ ಹತ್ರ ಕೇಳಿಸ್ಕೊಂಡೆ ಅನಿಕಾ? ಕೇಳಿಸ್ಕೊಂಡ್ಯಾ? ಏನು ಕೇಳಿಸ್ಕೊಂಡೆ? ನಾನೀಗ ನನ್ನ ಗಂಡನ ತವ ಮಾತಾಡಬೇಕು. ನೀನು ಕೆಳಕ್ಕೆ ಹೋಗು ಅನಿಕಾ, ನಾವು ಮಾತಾಡ್ಕೊಂಬರ್ತೀವಿ. ಕಮಲಿ, ನೀನು ಇವಾಗ ಮಾತಾಡಿದ್ರೆ ಋಷಿಗೆ ಇನ್ನಷ್ಟು ಬೇಜಾರಾಗುತ್ತೆ. ಅನಿಕಾ ಹೋಗು ಅಂದೆ. ನೋ ಕಮಲಿ, ಋಷಿಗೆ ಬೇಜಾರಾಗೋಕ್ಕೆ ನಾನು ಬಿಡಲ್ಲ. ಇದು ಗಂಡ ಹೆಂಡತಿ ವಿಚಾರ. ನಾವು ಮಾತಾಡಿ ಬಗೆಹರಿಸ್ಕೊಂತೀವಿ. ನೀನು ಹೋಗು. ಅನಿಕಾ ಒಳ್ಳು ಅಂದೆ. ಸರ್, ಹೊಸಿ ನನ್ನ ಮಾತು ಕೇಳಿ. ಸರ್, ನಾ ಹೇಳೋದನ್ನ ಕೇಳಿ ಸರ್. ಸರ್, ನೀನು ಸಾಮಾನ್ಯವಾಗಿ ಮಾತ್ರೆ ತಗೊಳ್ಳೋದಿಲ್ಲ. ಏನಿವತ್ತು ಯಾಕೆ ಹೀಗೆ? ಸಿಡ್ದೋಗೋಷ್ಟು ತಲೆನೋವಾಗ್ತಿದೆ ರಮೇಶ್. ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿದ್ರೆ ತಲೆನೋವು ಹೊರಟೋಗುತ್ತೆ. ನಿದ್ದೆ ಬರ್ತಿಲ್ಲ ರಮೇಶ್. ತಾರಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಯಾರ ಮೇಲೆ ಈ ಸಿಟ್ಟು? ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ನಮ್ಮವರಲ್ಲ. ರೆಕ್ಕೆ ಬಲ್ತ ಮೇಲೆ ಅವ್ರಿಗೆ ಹಾರಬೇಕು ಅನ್ಸುತ್ತೆ. ಹಾರ್ಲಿ ಬಿಟ್ಬಿಡು. ಈಗ ಹಿಡಿದಿಟ್ಕೊಳ್ಳೋದಕ್ಕೆ ಹೋದ್ರೆ ಉಸಿರು ಕಟ್ಟುತ್ತೆ ಅವ್ರಿಗೂ ಮತ್ತು ನಮಗೂ. ರಚನಾ ಒಂಥರ, ನಮ್ಮ ಮನೆಗೆ ಬಂದಿರೋ ಸೊಸೆ ಇನ್ನೊಂಥರ. ಇವ್ರ ಕಡೆಯಿಂದ ನನಗೆ ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ ರಮೇಶ್. ತಾರಾ, ನೆಮ್ಮದಿ ಅನ್ನೋದು ನಮಗೆ ಬೇರೆಯವರಿಂದ ಸಿಗುವಂಥದ್ದಲ್ಲ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಕಮಲಿ ಮಾಡಿದ್ರಲ್ಲಿ ಏನೂ ತಪ್ಪಿದೆ ಅಂತ ನಂಗೆ ಅನ್ನಿಸ್ತಿಲ್ಲ.
ಥಿಂಕ್ ಓವರ್ ತಾರ. ಈಗ ನಾವು ಪ್ರೆಸ್ಟೀಜ್, ಸ್ಟೇಟಸ್ ಇದನ್ನೆಲ್ಲ ಬಿಟ್ಟು ನೋಡು. ಅಮರ್ಗೇನು ಕಡಿಮೆ ಆಗಿದೆ? ಬಡವ ಇರಬಹುದು, ಆದರೆ ನಮ್ಮ ರಚನಾನ ಮನಸಾರ ಪ್ರೀತಿಸ್ತಾನೆ. ಅದಕ್ಕಿಂತ ಬೆಟರ್ ಕ್ವಾಲಿಟಿ ಇನ್ನೂ ಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ನೀವ್ಯಾಕೆ ರಮೇಶ್ ಆ ಗ್ಯಾಂಗ್ ನೋಡ್ತಾರನೇ ಮಾತಾಡ್ತಾ ಇದ್ದೀರಾ? ಇದು ಪ್ರಾಕ್ಟಿಕಲ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ರಮೇಶ್. ಆ ಕಮಲಿ ಬಂದ್ಮೇಲೆ ನೀವು ಬದಲಾದ್ರಿ. ಅವತ್ತು ಅಮರ್ ಮೇಲೆ ಅಷ್ಟೊಂದು ಕೂಗಾಡಿದ್ರಿ, ಇವತ್ತು ಅವನೇ ಮಹಾತ್ಮ ಅನ್ನೋ ಥರ ಮಾತಾಡ್ತಿದ್ದೀರಾ. ನೋತಾರ, ನಾನು ಇಲ್ಲಿ ಯಾರನ್ನೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೆ ಬೇರೆ ಯಾವ ದಾರಿನೂ ಇಲ್ಲ. ನೋಡಬೇಕು, ಟೈಮೇ ಎಲ್ಲ ಡಿಸೈಡ್ ಮಾಡುತ್ತೆ. ಸರಿ, ಗೊತ್ತಾಯ್ತು, ಮಲ್ಕೋ. ಬೆಳಗ್ಗೆನೋ ಋತುಶಾಸ್ತ್ರ ಇದೆ, ಪುರೋಹಿತರು ಬೇಗ ಬರ್ತಾರಂತೆ. ಪ್ರಸ್ಥಶಾಸ್ತ್ರಕ್ಕೆ ಮುಹೂರ್ತ. ಬಿಡಿ ಕಮಲಿ ಅವರೇ, ಬಿಡಿ ಅಂತ ಹೇಳಿದ್ನಲ್ಲ. ಇದು ನನ್ನ ಡೈಲಾಗು, ನೀವ್ಯಾಕೆ ಹೇಳ್ತಿದ್ದೀರಾ? ಬಿಡಿ ಅಂದ. ಸರ್, ರಿಷಿ ಅನ್ನೋ ಹೆಸರು ತಕ್ಕಂಗೆ ಸಾಧು ಥರ ಸುಮ್ಕಿರಿ. ಯಾಕೆ ಹಿಂಗೆ ಕೊಸರಾಡ್ತಿದ್ದೀರಾ? ಬಿಡಿ ಕಮಲಿ ಅವರೇ. ಇಲ್ಲ ಸರ್, ನಾನು ಬಿಡೋಕ್ಕಿಲ್ಲ. ನಿಮ್ಮ ಕೈಯಾರೆ ತಾಳಿ ಕಟ್ಸ್ಕೊಂಡಿರೋ ಹೆಂಡ್ತಿ ನಾನು ಯಾಕೆ ಬಿಡಬೇಕು? ಓ, ಇದೇ ಲಾಜಿಕ್ನ ರಚನೆಗೂ ಅಪ್ಲೈ ಮಾಡಿದ್ರಾ? ತಾಳಿ ಎಲ್ರಿಗೂ ಒಂದೇ ಲಾಜಿಕ್ಕು ಸರ್. ಎರಡು ಹೃದಯಗಳನ್ನ ಬೆಸೆಯೋ ಬಂದ. ನೀವು ತಪ್ಪು ಮಾಡಿದ್ರಿ ಕಮಲಿ ಅವರೇ. ಒಪ್ಕೋತೀನಿ ಸರ್, ನಾನು ತೆಪ್ಪೆ ಮಾಡಿದೆ. ಆದರೆ ದಯವಿಟ್ಟು ನೀವು ನನ್ನ ಮ್ಯಾಕೆ ಕೋಪ ಮಾಡ್ಕೋಬೇಡಿ. ನಿಮ್ಗೆ ಅರ್ಥ ಆಗಲ್ಲ ಕಮಲಿ ಅವರೇ. ನನ್ನ ಗಂಡನ ಮನಸ್ಸು ನನ್ಗೆ ಅರ್ಥ ಆಗಕ್ಕಿಲ್ವಾ? ನಿಮ್ಗೆ ಅರ್ಥ ಆಗಿದ್ದಿದ್ರೆ ಆ ಅಮರ್ನ ಕರೆಸ್ತಾನೆ ಇರಲಿಲ್ಲ ಮನೆಗೆ. ಸರ್, ನನಗೆ ನನ್ನ ಗಂಡನ ಮನ್ಸು ಮಾತ್ರ ಅಲ್ಲ, ಗಂಡನ ತಂಗಿ ಮನ್ಸು ಕೂಡ ಅರ್ಥ ಆಯ್ತೈತೆ. ಸರ್, ನಾನು ಮಾಡಿದ ತೆಪ್ಪು ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದರೆ ಒಂದಂತೂ ಸತ್ಯ ಸರ್, ನಾನು ಏನೇ ಮಾಡಿದ್ರು ಅದು ರಚನೆಗೆ ಒಳ್ಳೇದಾಗ್ಲಿ ಅಂತಾನೆ ಆಟೆಯ. ಇದು ನೀವು ಕಟ್ಟಿದ ತಾಳಿ ಸರ್. ಇದನ್ನ ಬಿಚ್ಚಿಟ್ಟು ನನಗೆ ಮದುವೆನೇ ಆಗಿಲ್ಲ ಅಂತ ಮರ್ತ್ಬಿಡು ಅಂದರೆ ಅದಾಯ್ತಾಯ್ತಾ ಸರ್? 100 ಜನದ ಮಧ್ಯೆ ಮದುವೆ ಆದರೆ ಮಾತ್ರ ಮದುವೆ ಅಲ್ಲ ಸರ್. ಅರಿಶಿನ ದಾರಕ್ಕೂ ಅದೇ ಮಹತ್ವ ಐತೆ. ಇನ್ಮ್ಯಾಕೆ ನಾನು ನಿಮಗೆ ಬೇಸರ ಆಗಂಗೆ ನಡ್ಕೊಳಕ್ಕಿಲ್ಲ ಸರ್. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕಮಲಿ ಅವರೇ, ಸ್ವಲ್ಪ ಹೊತ್ತಿನ ಮುಂಚೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ. ಈಗ ತುಂಬ ಕನ್ಫ್ಯೂಷನ್, ತಲೆ ಎಲ್ಲ ಕೆಟ್ಟೋಗಿದೆ. ನೀವೇ ಸರಿ ಮಾಡಬೇಕು. ಸರಿ ಮಾಡೋಕ್ಕೆ ಅಲ್ವಾ ಸರ್ ನಾನಿರೋದು? ಅಮ್ಮ ಹೊಡೆದಿದ್ದಕ್ಕೆ ಸಾರಿ. ಅಯ್ಯೋ ಸರ್, ಅವರು ನನಗೂ ಅವ್ವನೇಯ. ನಾನು ತೆಪ್ಪು ಮಾಡಿದೆ ಅನ್ಸೈತೆ, ಅದಕ್ಕೆ ಹೊಡೆದವ್ರೆ. ನನಗೆ ಯಾವುದೇ ಥರ ಬೇಸರ ಇಲ್ಲ ಸರ್. ನಿಮಗೆ ನಿಜವಾಗ್ಲೂ ಬೇಜಾರಿಲ್ವಾ? ಅಯ್ಯೋ ಇಲ್ಲ ಸರ್, ನಿಮ್ಮವ್ವ ಆದರೂ ಕೆನ್ನೆಗೆ ಬಾರಿಸಿದ್ರು. ನಮ್ಮವ್ವ ಆಗಿದ್ರೆ ದೊಣ್ಣೆ ತಗೊಂಡು ಸರಿಯಾಗಿ ಬಾರಿಸಿರೋಳು.
ಹಬ್ಬಕ್ಕೋಸ್ಕರ ಪ್ರಿಪರೇಷನ್ಸ್. ನೋಡಿದ್ರೆ ಗೊತ್ತಾಗ್ತಿಲ್ವಾ ಪೂಜೆಗೆ? ನೋಡಿದ ತಕ್ಷಣ ಗೊತ್ತಾಗಕ್ಕೆ ನಾನೇ ನಿಮ್ಮ ಥರ ನಂದ ಮನೆ ಸೊಸೆನಾ? ಐ ಮೀನ್ ನಾನು ನಿಮ್ಮಷ್ಟು ಚುರುಕಿಲ್ಲ ಈ ವಿಷಯದಲ್ಲಿ. ಹೇಳಿ, ಏನು ಪೂಜೆ? ಹೊಸದಾಗಿ ಮದುವೆ ಆಗಿರೋರಿಗೆ ಮಾಡೋ ಶಾಂತಿ ಇದು, ಋತು ಶಾಂತಿ ಅಂತ. ಋತು ಶಾಂತಿ? ಹಾಗಂದ್ರೆ ಋಷಿ ಮತ್ತು ಕಮಲಿಗೆ ನಪ್ಷಲ್ ನೈಟಾ? ಏನು ಹಾಗಂದ್ರೆ? ನಪ್ಷಲ್ ನೈಟ್ ಅಂದರೆ ಫಸ್ಟ್ ನೈಟ್ ಅಂತ. ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀಯಾ? ಬಿಡು. ಬಾರಜ್ನಾ, ರೆಡಿ ಆದ್ಯಾ? ಹ್ಞೂ ಅದಕ್ಕೆ ನಂಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಸಿಗ್ಬೋದಾ? ಅತ್ತೆ ಕೇಳಿಸ್ಕೊಂಡ್ರೆ ಅಷ್ಟೇ. ಏನತ್ಗೆ ಕಾಫಿ ಇಲ್ಲದೆ ಇದ್ರೆ ನಂಗೆ ಬೆಳಗ್ಗೆನೆ ತಲೆನೋವು ಬರುತ್ತೆ. ಸರಿ, ಅತ್ತೆಗೆ ಹೇಳ್ಬೇಡ. ನೀನೇನಿನ್ನೂ ಇಲ್ಲೇ ಇದೆಯಾ? ವಾಪಸ್ ಹೋಗಲ್ವಾ? ವಾಟ್? ವಾಪಸ್ಸಾ? ಎಲ್ಲಿಗೆ? ಇನ್ನೆಲ್ಗೆ? ನಿಮ್ಮ ಮನೆಗೆ. ಹಾಂ ರಚನಾ, ಸದ್ಯಕ್ಕೆ ಇದೇ ನನ್ನ ಮನೆ. ನಾನು ಬ್ರೈಡ್ ಮೇಟ್ ಆಗಿ ಬಂದಿರೋದು. ಪೂಜೆ ಬೇರೆ ನಡೀತಿದೆ, ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಈ ಹಾಸಿನಿ ಏನು ಬಾಯಿ ಬಿಡ್ತಿಲ್ಲ ಅಂದ್ರೆ ಪೂಜೆ ಆದ್ಮೇಲೆ ಅವರಿಬ್ರು ಫಸ್ಟ್ ನೈಟ್ ಫಿಕ್ಸ್ ಅಂತ ಆಯ್ತು. ಅದನ್ನ ಹೇಗಾದ್ರೂ ತಪ್ಪಿಸ್ಲೇಬೇಕು. ಟನ್ 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 ಮಾಸ್ಟ್ರೇ ಎದ್ದೋಳಿ, ಬೆಳಗ್ಗಾಯ್ತು. ಏನ ಬೆಳಗ್ಗೆ ನಿಂದು ಸುಮ್ಮನೆ? ನೋ ವೇ, ಚಾನ್ಸೇ ಇಲ್ಲ. ನಾನು ಮಾತ್ರ ಬೇಗ ಹೇಳ್ಬೇಕು, ನೀನು ಮಾತ್ರ ಕುಂಭಕರ್ಣನ್ ಥರ ನಿದ್ದೆ ಹೊಡಿತಾ ಇರ್ತೀಯಾ? ಅಣ್ಣ ಇವತ್ತು ಪೂಜೆ ಇದೆ, ನೀನು ಹಿಂಗೆ ಬಿತ್ಕೊಂಡಿದ್ರೆ ಅಮ್ಮ ದೆವ್ವ ಬಂದಂಗೆ ಆಡ್ತಾರಷ್ಟೇ. ಎದ್ದೇಳು. ರಾತ್ರಿ ಮಲಗಿದ್ ಲೇಟ್ ಕಣೆ, ಪ್ಲೀಸ್ ಒಂದು 10 ನಿಮಿಷ ಸುಮ್ಮನೆ ಇದ್ಬಿಡು. ಏನಾದರೂ ಮಾಡ್ಕೊ, ನಾನು ಹೋಗಿ ಅಮ್ಮನ ಕರಿತೀನಪ್ಪ. ರತ್ನ ಅಣ್ಣ ನಿನಗೇನು ಮದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಫಸ್ಟ್ ನೈಟ್ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ. ಬೇಗ ಸ್ನಾನ ಮಾಡಿಕೊಂಡು ಪೂಜೆಗೆ ಬಂದ್ಬಿಡು. ರಚನಾ, ಏನೇ ಹೇಳ್ತಿದ್ಯಾ ನೀನು? ನಿಜ ಏನೇ? ಕಳ್ಳ, ಇಷ್ಟೊತ್ತು ನಿದ್ದೆ ನಾಟಕ ಆಡ್ತಾ ಇದ್ದೆ, ಇವಾಗ ಬ್ಯಾಟ್ರಿ ಚಾರ್ಜ್ ಆಗೋಯ್ತಾ? ಚಿಕ್ಕ ಹುಡುಗಿ ಥರ ಇರು. ಅಣ್ಣಂಗೆ ಇಷ್ಟೊಂದೆಲ್ಲ ರೇಗಿಸ್ಬಾರ್ದು, ಓಕೆನಾ? ರಾಕ್ಷಸಿ ಹೋಗು. ಆಯ್ತಪ್ಪ, ಈ ರಾಕ್ಷಸಿ ಹೊರಗೆ ಹೋಗಿರ್ತಾಳೆ, ನೀನು ಆದಷ್ಟು ಬೇಗ ಬಾ. ಹಾಂ, ಹಿಂಗೆ ಬರ್ತೀನಿ, ಹೋಗು. ರಚನಾ, ಹಾಂ. ಆರ್ ಯು ಓಕೆ? ಯಾ ಅಣ್ಣ, ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ಐ ಆಮ್ ಸೂಪರ್ ಫೈನ್. ಅಮರ್ ಮತ್ತೆ ನನ್ನ ಲೈಫಲ್ಲಿ ಬರಲ್ಲ, ನಾನು ಆರಾಮಾಗೇ ಇರ್ತೀನಿ. ಅಣ್ಣ, ಆದರೆ ಒಂದು ವಿಷಯ, ನನ್ನ ವಿಷಯವಾಗಿ ನೀನು ಮತ್ತು ಕಮಲಿ ಮನಸ್ತಾಪ ಮಾಡ್ಕೋಬೇಡಿ ಪ್ಲೀಸ್. ಏಯ್, ನನಗೆ ಬೇಕಾಗಿರೋದು ನೀನು ಖುಷಿಯಾಗಿರೋದು ಅಷ್ಟೇ. ನಾನು ಖುಷಿಯಾಗೇ ಇದ್ದೀನಣ್ಣ. ಗೀಸರ್ ಆನ್ ಮಾಡಿರ್ತೀನಿ, ಬೇಗ ಸ್ನಾನ ಮಾಡಿಕೊಂಡು ಪೂಜೆಗೆ ಬಂದ್ಬಿಡು. ಏಯ್, ನನ್ನ ಪುಟ್ಟು ಥ್ಯಾಂಕ್ ಯು ಸೋ ಮಚ್. ಓ ಪುರೋಹಿತ್ರೆ, ಬನ್ನಿ ಕೂತ್ಕೊಳ್ಳಿ. ಕಮಲಿ, 2 ಲೋಟ ನೀರು ತಗೊಂಬಮ್ಮ. ರಾಘವೇಂದ್ರ ಏನಮ್ಮ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ. ನಿನ್ನೆ ನೀವಿರಲಿಲ್ಲ ಅಂತ ನಾವು ಬೇರೆ ಪುರೋಹಿತರನ್ನ ಕರೆಸ್ಬೇಕಾಯ್ತು. ನೀವು ಮಾಡಿದ್ದು ಒಳ್ಳೇದಾಯ್ತಮ್ಮ. ಶುಭ ಕಾರ್ಯಗಳು ಒಬ್ಬರಿಂದಾಗೆ ನಿಂತೋಗೋದಾಗ್ಲಿ ಮುಂದೂಡೋದಾಗ್ಲಿ ಆಗಬಾರ್ದು. ಅದು ನಿಜ. ನೀರು ಕೊಡಮ್ಮ. ಪುರೋಹಿತ್ರೆ, ಊರಿಗೆ ಹೋಗಿ ಬಂದು ಕೆಲಸ ಎಲ್ಲ ಆಯ್ತಾ? ಏನು ಪೂಜೆಗೆ ಹೋಗಿದ್ರಾ? ಪೂಜೆ ಹೋಮ ಏನೂ ಇರಲಿಲ್ಲಪ್ಪ.
ನಿತ್ಯ ಪೂಜೆ ಜಪ ಅನುಷ್ಠಾನದಲ್ಲಿರೋ ನಮ್ಮಂಥವ್ರಿಗೆ ಆ ದೇವರು ದಂಡಿಯಾಗಿ ಕಷ್ಟ ಕೊಡ್ತಾ ಇದ್ದಾನಲ್ಲ, ಅದನ್ನ ಸರಿ ಮಾಡಕ್ ಹೋಗಿದ್ದೆ. ಯಾಕೆ ಏನಾಯ್ತು ಪುರೋಹಿತ್ರೆ? ಮೊದಲು ಪೂಜೆ ಕಾರ್ಯ ನೆರವೇರಿಸೋಣ, ಸಮಸ್ಯೆಗಳೆಲ್ಲ ಇದ್ದದ್ದೇ. ಆಗ್ಲಿ, ನಮ್ಮಿಂದ ಏನಾದರೂ ಸಹಾಯ ಬೇಕಾದ್ರೆ ಕೇಳಿ. ನಿಮ್ಮ ದೊಡ್ಡ ಗುಣ ತಾಯಿ. ಹಣಕಾಸಿನ ಸಮಸ್ಯೆ ಆಗಿದ್ರೆ ನಿಮ್ಮ ಹತ್ರ ಕೇಳ್ತಿದ್ದೆ, ಆದರೆ ಇದು ಹಣಕಾಸಿನ ಸಮಸ್ಯೆ ಅಲ್ಲ, ಕುಟುಂಬದ ಸಮಸ್ಯೆ ತಾಯಿ. ನನ್ನ ಮಗಳು ದಾಕ್ಷಾಯಿಣಿ ನಿಮ್ಗೆ ಗೊತ್ತಲ್ಲ, ಚಿಕ್ಕ ವಯಸ್ಸಿನಲ್ಲೇ ಕಂಕಣ ಬಲ ಬಂತು ಅಂತ ಲಗ್ನ ಮಾಡಿ ಕಳಿಸ್ಕೊಟ್ಟೆ. ಆದರೆ ಅವಳಿಗೆ ಓದಬೇಕು ಅನ್ನೋ ಆಸೆ, ಓದಿ ಡಾಕ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ಲು. ಸ್ಟೆಥೋಸ್ಕೋಪ್ ಹಾಕೋ ಕೊರಳಿಗೆ 3 ಗಂಟೆ ಹಾಕಿ ಕಳಿಸ್ಬಿಟ್ಟೆ. ಆದರೆ ಮದುವೆಗೆ ಮುಂಚೆ ಮಾತುಕತೆ ಆಗಿತ್ತು. ಗಂಡಿನ ಕಡೆಯವರು ಮಗಳನ್ನ ಓದಿಸ್ತೀನಿ ಅಂತಲೇ ಹೇಳಿದರು. ಆದರೆ ಈಗ ಓದೋದೆಲ್ಲ ಬೇಡ, ಮನೆ ಸಂಸಾರ ಮಾತ್ರ ನೋಡ್ಕೊ ಅಂತ ಹೇಳ್ತಾ ಇದ್ದಾರೆ. ಇವಳು ಗೊಳೋ ಅಂತ ಇದ್ದಾಳೆ. ಈಗ ಕೊನೆಗೆ ಏನು ನಿರ್ಧಾರ ಆಯಿತು? ಏನ್ ನಿರ್ಧಾರ ಆಗಿರತ್ತೆ ರಮೇಶ್? ಹುಡುಗಿ ಸಂಸಾರ ನೋಡ್ಕೊಂಡಿರೋದೇ ಸರಿ ಅಂತ ನಿರ್ಧಾರ ಆಗಿರತ್ತೆ ಅಲ್ವಾ ಪುರೋಹಿತ್ರೆ? ಅದು ಪೂರ್ತಿ ಇತ್ಯರ್ಥ ಆಗಿಲ್ಲ ತಾಯಿ, ಇನ್ನು ವಾಗ್ವಾದದಲ್ಲೇ ಇದೆ. ಅಲ್ಲ ಪುರೋಹಿತ್ರೆ, ಇದ್ರಲ್ಲಿ ಚರ್ಚೆ ಮಾಡುವಂಥದ್ದು ಏನಿದೆ? ಮದುವೆ ಆದ್ಮೇಲೆ ಹುಡುಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡಬೇಕು ಅಲ್ವಾ? ಆದ್ರೆ ನಾವು ಅವಳ ಕನಸುಗಳನ್ನೆಲ್ಲ ನಾಶ ಮಾಡಿದಾಗ ಆಗುತ್ತಲ್ಲಮ್ಮ. ಆ ಕಾಲದಲ್ಲಿ ಅನುಕೂಲಗಳು ಇರಲಿಲ್ಲ. ಹೆಣ್ಮಕ್ಳು ಅತ್ತೆ ಮಾವನ ಮುಂದೆ ಮಾತಾಡಕ್ಕೆ ಭಯ ಪಡ್ತಾ ಇದ್ರು. ಈಗಿನ ಹುಡುಗಿರು ಹಾಗ? ಈಗ ನನ್ನ ಮಗಳನ್ನ ನಿನ್ನ ಅಭಿಪ್ರಾಯ ಹೇಳು ತಾಯಿ ಅಂತ ಕೇಳಿದ್ರೆ ನಾನು ಡೈವರ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಛೇ, ಇಂಥ ಚಿಕ್ಕ ವಿಷಯಕ್ಕೆಲ್ಲ ಯಾರಾದರೂ ಡಿವೋರ್ಸ್ ಮಾಡ್ಕೋತಾರಾ? ನಿಮ್ಮ ಮಗಳನ್ನ ನನ್ನ ಹತ್ರ ಕಳಿಸಿ, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಅಲ್ಲ, ಈ ಓದು ಗೀದು ಎಲ್ಲ ಮದುವೆಗೆ ಮುಂಚೆ ಅಷ್ಟೇ. ಮದುವೆ ಆದಮೇಲೆ ಹುಡುಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡಬೇಕು ಅಲ್ವಾ?